ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದೀನಿ ನೋಡ್ರಿ. ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡನ್ರಿ. ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೇನ್ರಿ ನಾನೀಗ. ಬರ್ರಿ ನಾನು ಏನು ಅಡುಗೆ ಮಾಡೋದಂತ ತೋರಿಸ್ತೀನಿ ರೀ ನಿಮಗೆ. ಇಲ್ಲಿ ನೋಡ್ರಿ, ಅನ್ನಕ್ಕಾಗಲ್ಲ ಅಕ್ಕಿ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಬೆಳ್ಳುಳ್ಳಿ ಸುತ್ತೀನಿ ರೀ, ಒಂದೆರಡು ಮಜ್ಜಿಗೆ ಮಾಡಿಟ್ಟಿನಿ ರೀ. ಜೀರಿಗೆ, ಸಾಸಿವೆ ಮತ್ತು ಮಸಾಲ ಎಲ್ಲ ತೊಗೊಂಡೀನಿ ರೀ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಜಜ್ಜಿಟ್ಕೊಂಡಿನಿ ರೀ ಮಜ್ಜಿಗೆ ಸಾರಿಗೆ. ಇಲ್ಲೊಂದು ಸ್ವಲ್ಪ ಹೆಸ್ರು ಬೇಳೆ ಇದ್ದವು ರೀ, ಹೆಸ್ರು ಬೇಳೆ ನೆನೆ ಹಾಕಿನಿ. ಕಾಯಿಪಲ್ಲೆ ಅಂತೂ ಎಲ್ಲ ಮುಗಿದೋಗೈತೆ ನೋಡ್ರಿ. ಏನೇನು ಇಲ್ಲರಿ, ತರಕಾರಿ ಎಲ್ಲ ಮುಗಿದು ಖಾಲಿ ಆಗಿಬಿಟ್ಟೈತಿ. ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ರೀ, ನಾಳೆ ನಾಡಿದ್ರೆ ತರ್ತೀನಿ ತಗೋ ಏನಾರು ಮಾಡಂತೆ ಅಂತಂದ್ರೆ. ಹಂಗಾಗಿ ಏನಿಲ್ಲ ನೋಡ್ರಿ. ನಾನು ಮನ್ಯಾಗ ಏನು ಇರ್ಲಾರ್ದಾಗ ಹೆಂಗೆ ಅಡುಗೆ ಮಾಡ್ತೀನಂತ ನಿಮ್ಗೆ ತೋರಿಸ್ತೀನಿ ರೀ ನಾನು. ಯಾಕಪ್ಪ ಅಂತಂದ್ರೆ ಈ ಥರ ಕಾಳು ಬ್ಯಾಳಿ ಏನಾರು ಇರ್ತಾವಲ್ರಿ, ಅವನ್ನ ಅಡುಗೆ ಮಾಡಿಬಿಡೋದು ನೋಡ್ರಿ. ಹಿಂಗೆ ನೋಡ್ರಿ ನಮ್ಮದು ಪದ್ಧತಿ. ಈಗ ನಮ್ಮ ಮನ್ಯಾಗ ಇದ್ದಾಗ ನಾನು ಅಡುಗೆ ಮಾಡೋದು ಹೆಂಗಂತ ತೋರಿಸ್ಬೇಕು, ಮತ್ತು ಹಂಗೆ ಮನ್ಯಾಗ ಸ್ವಲ್ಪ ತರಕಾರಿ ಅದು ಏನು ಇರ್ಲಾರ್ದಾಗ ಹೆಂಗೆ ಅಡುಗೆ ಮಾಡೋದಂತ ನಿಮಗೆ ತೋರಿಸ್ಬೇಕು. ಹಂಗಾಗಿ ನಾನು ಇವತ್ತು ವಿಡಿಯೋ ಮಾಡಾಕತ್ತೀನಿ ರೀ. ಇಲ್ಕಂದ್ರೆ ಇಲ್ಲಿ ಬಿಡು, ಮನೆ ಆಟ ನಾವು ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಆತು, ಅದನ್ನೇನು ತೋರಿಸೋದು ಅಂತ ಬಿಟ್ಟಿದ್ದೀನಿ ರೀ. ಮತ್ತು ಇರ್ಲಿ ಬಿಡು, ತೋರಿಸಿದ್ರೆ ಆತು, ಮನ್ಯಾಗ ಅಡುಗೆ ಮಾಡಿ ಏನು ತರಕಾರಿ ಇರ್ಲಾರ್ದಾಗ ಹೆಂಗೆ ಅಂತಂದು. ಮತ್ತು ದಿನ ಒಂದು ಪ್ಯಾಕೆಟ್ ತೊಗೊತಿದ್ದೀವಿ ರೀ ಮೊಸರು, 10 ರೂಪಾಯಿಗೆ ಒಂದು ಪ್ಯಾಕೆಟ್. ಮತ್ತು ಇವತ್ತು 2 ಪ್ಯಾಕೆಟ್ ತೊಗೊಂಡು ಅದ್ರದ್ದು ಮಜ್ಜಿಗೆ ಮಾಡಿ, ಅದು ಮಜ್ಜಿಗೆ ಸಾರು, ಅನ್ನ, ಈ ಹೆಸ್ರು ಕಾಳು ಪಲ್ಯ. ಭಾಳ ದಿನ ಆತ್ರಿ ಹೆಸ್ರು ಕಾಳು ತೊಗೊಂಬಂದು. ಹೆಸ್ರು ಬ್ಯಾಳೆ ಕಾಳಲ್ರಿ, ಬ್ಯಾಳೆ ರೀ ತೊಗೊಂಬಂದು ಭಾಳ ದಿನ ಆತ್ರಿ. ಇದನ್ನ ಸ್ವಲ್ಪ ಮಾಡಿ ತೋರ್ಸೋಣ ಅಂತಂದು. ನಿಮಗಂತ್ರ ಎಲ್ಲ ಗೊತ್ತಿದ್ದೈತ್ರಿ, ಎಲ್ಲ ತೋರಿಸಿನಿ ಆಗಲ್ಲೇ. ಆದರೆ ನೀವು ಒಳ್ಳೆ ಮಾತಾಡ್ತಾರ ಅನ್ಕರಿ, ಏನಾರ ಅನ್ಕರಿ. ನಾನು ಯಾವಾಗ ಯಾವ ಟೈಮ್ನಾಗ ನಮ್ಮ ಮನೆಯಾಗ ಹೆಂಗಿರುತ್ತೆ ಅಡುಗೆ ಮಾಡೋದು ಹಂಗೆ ನಾನು ತೋರ್ಸಕತ್ತೀನಿ ರೀ ನಿಮ್ಗೆ. ನೋಡ್ರಿ, ಇಲ್ಲೇ ಅನ್ನಕ್ಕಿಟ್ಟೀನಿ, ಇಲ್ಲೇ ಪುಟ್ಟಿಕಾಯಿ ಹಾಕಿಟ್ಟೀನಿ ರೀ. ಪಲ್ಯಕ್ಕೆ ಒಗ್ಗರಣೆ ಕೊಡ್ತೀನಿ. ಪುಟ್ಟಿಕಾಯಿ ಹಾಕಿಟ್ಟೀನಿ. ಇಲ್ಲಿ ಸ್ವಲ್ಪ ಅನ್ನಕ್ಕೆ ಉಪ್ಪು ಹಾಕ್ತೀನಿ ರೀ. ಉಪ್ಪು ಹಾಕ್ತೀನಿ ರೀ, ಅನ್ನಕ್ಕೆ ಉಪ್ಪು ಹಾಕಿದ್ದಿಲ್ಲ ರೀ. ಈಗ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾಯಲ್ರಿ. ಫಸ್ಟ್ ಸಾಂಬಾರಿಗೆ, ಮಜ್ಜಿಗೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಟು ಆಮೇಲೆ ಇದನ್ನು ಮಾಡ್ತೀನಿ ರೀ, ಪಲ್ಯ ಮಾಡ್ತೀನಿ ರೀ. ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ತೀನಿ. ಒಂದೆರಡು ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ರೀ ನಾನು. ಒಣ ಮೆಣಸಿನ್ಕಾಯಿ ಹಾಕಿ ನೋಡ್ರಿ, ಸ್ವಲ್ಪ ಚಟಪಟ ಅನ್ನಿಲ್ರಿ, ಅಂದಿಂದ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಜಜ್ಜಿ ಇಟ್ಕೊಂಡಿದ್ರಿ. ಪಲ್ಯಕ್ಕೆ ಇಷ್ಟು ಬರ್ತಾ, ಇದಕ್ಕಿಷ್ಟು ಬಂತು ಅಂತಂದು ಅದನ್ನು ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ತೀನಿ. ಈಗ ಮಜ್ಜಿಗೆ ಸಾರಿಗೆ ಒಗ್ಗರಣೆ ಕೊಟ್ಟಿನಿ ರೀ. ಈಗ ಒಳ್ಳೆ ಪಲ್ಯ ಮಾಡ್ತೀನಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕಿನಿ. ಗ್ಯಾಸು ಸ್ವಲ್ಪ ಜೋರು ಇಡ್ತೀನಿ, ಎಣ್ಣೆ ಕಾಯಿಲ್ರಿ. ಒಂದೆರಡು ಬೆಳ್ಳುಳ್ಳಿ ಹಾಕ್ತೀನಿ.
ಸಾಸಿವೆ ಹಾಕ್ತೀನಿ. ಜೀರಿಗೆ ಸಾಸಿವೆ ಹಾಕಿ ನೋಡಿರಿ. ಈಗ ಹೆಸರು ಬೇಳೆ ಹಾಕ್ತೀನಿ. ಘಾಟ್ ಆಗೈತ್ರಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದು ಇಟ್ಟಿತ್ತಲ್ರಿ, ಅದನ್ನ ಸ್ವಲ್ಪ ಉಳ್ಕೊಂಡಿರ್ತದೆ, ಅದನ್ನ ಹಾಕಿ ನೋಡ್ರಿ. ಇದನ್ನೇನು ಮಸಾಲೆ ತೊಗೊಂಡಿದ್ನಲ್ಲ ಇದನ್ನ ಹಾಕಿ ನೋಡ್ರಿ. ಈಗ ಚೆಂದಾಗಿ ಕೈ ಆಡ್ಸನ್ರಿ, ಅದನ್ನ ಅಂದ್ರೆ ಕಲ್ಸನ್ರಿ. ಸ್ವಲ್ಪ ಗ್ಯಾಸು ಜೋರಿದ್ದೀನಿ, ಸ್ವಲ್ಪ ನೀರು ಹಾಕ್ತೀನಿ, ಕುದಿಲ್ರಿ. ಆ ಕಡೆ ಮಜ್ಜಿಗೆ ಸಾರು ರೆಡಿ ಆಯ್ತು, ಈ ಕಡೆ ಪಲ್ಯನ ರೆಡಿ ಆಗಿಲ್ರಿ. ನಾವು ಸ್ವಲ್ಪ ಕುದಿಬೇಕ್ರಿ. ಕುತ್ತಿ ಅಂತಂದ್ರೆ ಪಲ್ಯನ ರೆಡಿ ಆಯ್ತು ನೋಡ್ರಿ. ಇರ್ಲಿರಿ, ಒಂದೊಂದು ಸಲ ಆಗಿರ್ತೀರಿ ಹಿಂಗೆ ಥರ. ನಾವು ಯಜಮಾನ್ರಿಗೆ ಹೇಳಿರ್ತೀವಿ ರೀ ತೊಗೊಂಬ ಅಂತ, ಅವ್ರ ತಗೋ. ಒಂದೊಂದು ಸಲ ರೊಕ್ಕ ಇರಲ್ಲ, ಒಂದೊಂದು ಸಲ ಇರ್ತಾವು. ರೊಕ್ಕದಾಗ ತಂದು ಕೊಟ್ಬಿಡ್ತಾರೆ ರೀ ಮಾಡಕ್ಕೆ. ರೊಕ್ಕ ಇರ್ಲಾರ್ದಾಗ ಇಲ್ಲ ಅಂತಂದು ಅಂತಾರೆ ರೀ. ಅಂಥ ಟೈಮ್ನಾಗ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋದು ನೋಡ್ರಿ. ಈಗ ಅನ್ನ ತಿರುತ್ತೀನಿ ರೀ, ತಿಂತಿರ್ವಿಲ್ರಿ ನಾನು. ಆದ್ರೆ ನಮ್ದು ರೇಷನ್ ಅಕ್ಕಿ ನೋಡ್ರಿ. ಈ ಥರ ಹಿಂಗಾಗಿರ್ತ ನೋಡ್ರಿ. ಸ್ವಲ್ಪ ಜಲ್ದಿ ತಿರುಗಲಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಗಂಟು ಆಗ್ಬಿಡ್ತೈತ್ರಿ. ಇದು ರೇಷನ್ ಅಕ್ಕಿ ಅಲ್ರಿ, ಅದಕ್ಕೆ ರೀ ಸ್ವಲ್ಪ ಕೈ ಆಡ್ಸ್ಕೊಂತ ಇರ್ಬೇಕ್ರಿ. ಅನ್ನ ಐತಲ್ರಿ ಫ್ರೆಂಡ್ಸ್, ಸೂಪರ್ ಆಗತ್ತೆ ನೋಡ್ರಿ ಇದು ಅನ್ನ. ಇದು ರೇಷನ್ ಅಕ್ಕಿ ಅನ್ನ ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ. ಇದು ಸೋನಾ ಮಸೂರಿ ಸ್ವಲ್ಪ ಇದಾಗತ್ತೆ ರೀ, ಇದು ಆರೋಗ್ಯಕ್ಕೂ ತುಂಬ ಒಳ್ಳೇದು ನೋಡ್ರಿ. ಈಗ ಎಲ್ಲರೂ ಜಾಸ್ತಿ ಊಟ ಮಾಡ್ತಾರೆ, ಅವ್ನು ಕಮ್ಮಿ ಮಾಡ್ಯಾರ್ರಿ. ಈಗ ಮನ್ಯಾಗ ಸ್ವಲ್ಪ ಶುಗರ್ ಇರೋರು ಇಂಥವ್ರೆಲ್ಲರೂ ಅನ್ನನ ಊಟ ಮಾಡ್ತಾರೆ. ಭಾರಿ ಚಲೋ ರೀ. ಒಂದು ಸಲ ಈ ಅನ್ನ ಮಾಡ್ಕೊಂಡು ಊಟ ಮಾಡಿದ್ರಿ ಅಂತಂದ್ರೆ ಆಮೇಲೆ ತಾನ ರೂಢಿ ಆಗತ್ರಿ ಅದು. ಒಂದು 4 ಸಲ ತೊಳ್ದಿನಿ ನೋಡ್ರಿ ನಾನು. ಇದನ್ನ 4 ಸಲ ತೊಳ್ದಿನಿ ನೋಡ್ರಿ. ಯಾಕಂತಂದ್ರೆ ಸ್ವಲ್ಪ ಧೂಳು ಇರ್ತೈತ್ರಿ, ಮತ್ತೆ ಕೇರಿನ್ರಿ, ಕೇಸಿ 4 ಸಲ ತೊಳ್ದಿನಿ ನೋಡ್ರಿ ನಾನು. ಮಜ್ಜಿಗೆ ಸಾರು ಕಲ್ಸಕತ್ತೀನಿ ಇಲ್ಲ ನಾನು. ಆಮೇಲೆ ತೋರಿಸ್ತೀನಿ ತಡ್ರಿ ಹೆಂಗಾಗೈತಂತ. ಉಪ್ಪು ಹಾಕಿದ್ದಿಲ್ರಿ, ಉಪ್ಪು ಹಾಕಿನ್ರಿ ಮಜ್ಜಿಗೆ ಸಾಂಬಾರು. ಈ ಕಡೆ ಐತ್ರಿ ಅದು, ಸ್ವಲ್ಪ ಒಳಸ್ತೀನಿ ತಡ್ರಿ ಕ್ಯಾಮ್ರಾ. ನನ್ನ ಮಾತನಾಗ ಇವತ್ತು ನಾನು ಮಾತಾಡಿದ ಮಾತನಾಗ ಏನಾರು ತಪ್ಪು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸ್ರಿ. ನನ್ನ ಕಮೆಂಟ್ ಮಾಡಿರಿ ನೀವು. ನಮ್ಗೆ ಹಿಂಗಂತ ನೀವು ಮಾಡೋ ಕಮೆಂಟ್ ನೋಡಿ ನನಗೆ ತುಂಬ ಖುಷಿ ಆಗತ್ತೆ ರೀ. ಇನ್ನು ನಮ್ಗೆ ನಾವು ವಿಡಿಯೋ ಮಾಡ್ಬೇಕಲ್ಲಪ್ಪ, ಈ ಥರ ಮಾಡ್ಬೇಕು, ಮನ್ಯಾಗೆಲ್ಲ ನಮ್ಗೆ ರೆಡಿ ಇದ್ದಾಗ ಮಾಡೋದು ಹೆಂಗೆ, ಮತ್ತು ಏನೂ ಇರ್ಲಾರ್ದಾಗ ಮಾಡೋದು ಹೆಂಗೆ. ಈಗ ಒಂದೊಂದ್ಸಲ ನಾನು ಬೇರೆ ಯಾಕ್ರಿ ನಾನು ಅಂತಿರ್ತೀನಿ ರೀ. ಏನಂತಂದ್ರೆ ಮನೆಗೆ ಏನಿಲ್ಲಪ್ಪ ಅಂತಂದರೆ ಮನೆಗೇನು ಶಾಂತಿ ಇಲ್ಲ, ಅದು ಏನಿಲ್ಲ ಅಂತಂದರೆ ಹೋಲ್ಬಿಡು, ಏನಾರು ಬೇಳೆ ಸಾಂಬಾರು ಅನ್ನ ನಾವು ಊಟ ಮಾಡ್ಕೊಂಡ್ರೆ ಅದ್ರಾಗ ಏನು ತೋರಿಸೋದು, ಮತ್ತು ತೋರಿಸಿದ್ರೆ ಅದ ಅನ್ನ ಅದ ಸಾರು ತೋರಿಸ್ತಾರೆ ಇವರು ಅಂತಂದು ಅಂತಾರೆ ಅನ್ನೋದಕ್ಕೆ ನಾನು ವಿಡಿಯೋ ಮಾಡೋದು ಬಿಟ್ಟೇನಿ ರೀ. ಎಷ್ಟೋ ಸಲ ಬಿಟ್ಟೀನಿ ರೀ. ಆದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ತೀರಲ್ಲ, ಅದ ನನಗೆ ಭಾಳ ಖುಷಿ ಆಯ್ತು ರೀ. ಇನ್ನೂ ಕಮೆಂಟ್ ಮಾಡಿರಿ, ಹೇಳ್ರಿ, ನಮ್ಗೆ ಭಾಳ ಖುಷಿ ಆಗುತ್ತೆ ರೀ. ವಿಡಿಯೋ ಮಾಡ್ತೀವಿ ರೀ ನಾವು. ಇದ್ದಾಗ ಹೆಂಗೆ ಮಾಡ್ಬೇಕು, ಇರ್ಲಾರ್ದಾಗ ಹೆಂಗೆ ಮಾಡ್ಬೇಕು
ಅಂತ ನಾನು ಮಾಡಿ ನಿಮ್ಗೆ ತೋರಿಸ್ತೀನಿ ರೀ. ಯಾಕಂತಂದ್ರೆ ನನಗೂ ನಮ್ಮ ಅತ್ತೆ ಕಲಿಸ್ಯಾಳ್ರಿ, ನಮ್ಮವ್ವ ಕಲಿಸ್ಯಾಳ್ರಿ, ಈ ಥರ ಮಾಡ್ಕೊಂಡು ಹೋಗ್ಬೇಕು. ಕಷ್ಟ ಬಂದಾಗ ಹೆಂಗೆ ಧೈರ್ಯವಾಗಿ ನಿಂದಿರ್ಬೇಕು, ಯಾರಾರ ಏನಾರ ಅಂದಾಗ ಹೆಂಗೆ ಇರಬೇಕು, ಸಮಾಧಾನ ಮಾಡ್ಕೋಬೇಕು, ನಮ್ಮ ಇರೋರ್ಗಿನ ಸಮಾಧಾನ ಮಾಡ್ಬೇಕು ಅನ್ನೋದು ಅವ್ರು ಹೇಳ್ಕೊಟ್ಟಾರೆ. ನಾನು ಅದನ್ನು ಮಾಡ್ಕೊಂಡು ಹೊಂಟೇನಿ ರೀ. ನನ್ನ ಮಾತನ್ನ ನಿಮ್ಗೇನು ಅರ್ಥ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸ್ರಿ. ನೋಡ್ರಿ ಅನ್ನ ಎಷ್ಟು ಮಸ್ತ್ ಆಗೈತ್ರಿ. ಹಂಗೆ ಬರಕತ್ತೈತಿ ಅನ್ರಿ ಕ್ಯಾಮ್ರಾದಾಗ, ಅದು ಒಗ್ಯೋದೈತಲ್ರಿ. ಇದೆಲ್ಲ ರೆಡಿಗಿಂದ ಆಮೇಲೆ ಸಿಗ್ತೀವಿ ರೀ ನಿಮ್ಗೆ, ಆಮೇಲೆ ತೋರಿಸ್ತೀನಿ ರೀ. ಮತ್ತು ಇದು ದೊಡ್ಡದಾಗಿ ಬಿಡ್ತೀರಿ ಇಲ್ಲಿ ನೋಡ್ರಿ. ಮಜ್ಜಿಗೆ ಸಾಂಬಾರು ಎಷ್ಟು ಮಸ್ತ್ ಬಂದೈತೆ ನೋಡ್ರಿ. ಸಾಂಬಾರು ರೆಡಿ ಆತ್ರಿ. ಇಲ್ಲಿ ರೈಸ್ ರೀ, ಇದು ಅಂದ್ರೆ ಅನ್ನ. ಇಲ್ಲಿ ನಾನು ಕುಡಿಯೋಕೆ ನೀರು ಕಾಯಕ್ಕಿಟ್ಟೀನಿ ರೀ. ನೀರು ಕುಡಿದ್ನಲ್ರಿ ನಾನು. ಪಲ್ಯನೂ ರೆಡಿ ಆತ್ರಿ. ಇಷ್ಟು ನೀರು ಆಗೈತಲ್ರಿ ಇದು. ಆಮೇಲೆ ಎಲ್ಲ ನೀರು ಇದಾಗ್ಬಿಡುತ್ತೆ ರೀ. ಅದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟಿವಿ ಅಂತಂದ್ರೆ ರೆಡಿ ಆಯ್ತು ನೋಡ್ರಿ ಎಲ್ಲ ಅಡುಗೆ. ನಾನು ಅವ್ರು ಬಂದಮೇಲೆ ಊಟ ಮಾಡ್ತೀನಿ ರೀ, ಮಾಡಲ್ರಿ ನಾನು. ಮೊಸರು ಎಷ್ಟು ಮೊಸರು ಐತ್ರಿ, ನಮ್ಮ ಮನೆಯವ್ರು ಪೂರ್ತಿ ತೆಗ್ದೀನಿ ರೀ. ನೀರು ಕಾದು ನೋಡ್ರಿ, ಕಾದ ನೀರು ಕುಡಿತು ನೋಡ್ರಿ. ನೀರು ಕಾದವ್ರಿ, ತಂಬಿಗೆ ಹಾಕ್ಯಂದೇನಿ, ಕುಡಿತು ನೋಡ್ರಿ. ಬಟ್ಟೆ ಎಲ್ಲ ತೊಳೆದು ಹಾಕೀನಿ ರೀ. ಬಿಸಿಲಂದ್ರೆ ನೋಡ್ರಿ ಬಾಬಾ, ಕಣ್ಣು ಐತಲ್ರಿ, ಕಣ್ಣು ಕಾಲು ಕುಡೆ ತಿರುಗ್ತಾವೆ ನೋಡ್ರಿ ಬಿಸಿಲಿಗೆ. ಎಲ್ಲ ಅಷ್ಟು ಬಟ್ಟೆ ತೊಳೆದಾಕಿನಿ ರೀ ನೋಡ್ರಿ. ಗಾಳಿ ಐತ್ರಿ, ಹಂಗೆ ಬಿಸಿಲಿದ್ರೂ ಪರವಾಗಿಲ್ಲ ರೀ, ಗಾಳಿ ಐತ್ರಿ. ಸ್ವಲ್ಪ ಗಾಳಿ ಬಿಡಕತ್ತೈತ್ರಿ. ನಮ್ಮ ಕಿಟಕಿ ಐತಲ್ರಿ, ಅದ್ರಾಗ ಗಾಳಿ ಬರ್ತ್ರಿ, ಬಾಕ್ಲಾಗ ಹಾಸಿ ಬರ್ತ. ಸ್ವಲ್ಪ ಹೊರಗೆ ಬಂದು ನಿಂತ್ನಿ ಅಂದ್ರೆ ಆರಾಮ್ ಅನ್ಸುತ್ತೆ. ನಿಮ್ಗೆ ಆಮೇಲೆ ಊಟ ಮಾಡೋ ಹೊತ್ನ್ಯಾಗ ಸಿಗ್ತೀವಿ ರೀ.